ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಬೈರ್ಕೂರು ಗ್ರಾಮದಲ್ಲಿರ್ತಕ್ಕಂಥ ಒಂದು ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ದೇವಸ್ಥಾನದಲ್ಲಿದ್ದೀವಿ. ಇವತ್ತು ಈ ದೇವಸ್ಥಾನ ಏನಂತಂದ್ರೆ ಉಜಿನರಾಯ ಸ್ವಾಮಿ, ಹೊಸರಾಯ ಸ್ವಾಮಿ, ಬತ್ತೆರಾಯ ಸ್ವಾಮಿ ಮತ್ತು ಕೋಗಿಲರಾಯ ಸ್ವಾಮಿ ದೇವರುಗಳ ಒಂದು ಮೂಲ ಸ್ಥಾನ ಇರ್ತಕ್ಕಂಥ ದೇವಸ್ಥಾನ ಇದು. ಕುರುಬರ ಇತಿಹಾಸದಲ್ಲಿ, ಕುರುಬರ ಸಮುದಾಯದಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮಗಳು ನಡೀತವೆ. ಇಡೀ ಪ್ರಪಂಚದಲ್ಲೇ ಕುರುಬ ಸಮುದಾಯಕ್ಕೆ ಅದರದೇ ಆದಂತಹ ಒಂದು ಒಳ್ಳೆಯ ಇತಿಹಾಸ ಇದೆ, ಅದು ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಇನ್ನೊಂದು ವಿಶೇಷ ಏನಂದ್ರೆ ಸಂಬಂಧಗಳನ್ನ ಬೆಸೆಯುವಂತಹ ಒಂದು ವಿಶೇಷ ಕಾರ್ಯಕ್ರಮ ದ್ಯಾವ್ರ ಅಂತ ಮಾಡ್ತಾರೆ. ಅದು ಸುಮಾರು 10 ವರ್ಷಕ್ಕೊಂದ್ಸರಿ ದ್ಯಾವ್ರ ಮಾಡ್ತಾರೆ. ಅದು ಹೆಣ್ಣು ಮಕ್ಕಳನ್ನ ತವರು ಮನೆ ಮತ್ತು ಗಂಡನ ಮನೆಯವ್ರನ್ನ ಸಂಬಂಧಗಳನ್ನ ಬೆಸೆಯುವಂತ ದ್ಯಾವ್ರ. ಅದ್ರ ಬಗ್ಗೆ ವಿಷಯ ತಿಳಿಸ್ಲಿಕ್ಕೆ ಸುಮಾರು ಸಮಯನೇ ಬೇಕಾಗ್ತೈತೆ. ಅಂತ ಒಂದು ಇತಿಹಾಸ ಇರ್ತಕ್ಕಂತ ದ್ಯಾವ್ರಗಳ ಭಾಗವಾಗಿ ಪ್ರತಿ ವರ್ಷ ಕೂಡ ಈ ದೇವಸ್ಥಾನಗಳಲ್ಲಿ ವಾರ್ಷಿಕೋತ್ಸವ ಅಂತ ಮಾಡ್ಕೊಂಡ್ ಬರ್ತಾರೆ. ಸೊ ನಮ್ಮ ದೇವಸ್ಥಾನ ಮೊದಲಿಗೆ ಸುಮಾರು 10 ವರ್ಷಗಳಿಂದ ಬಹಳ ಸಿಂಪಲ್ ಆಗಿರ್ತಾ ಇತ್ತು, ಅಷ್ಟೊಂದೇನು ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಿರ್ಲಿಲ್ಲ. ಅದಾದ ನಂತರ ನಮ್ಮ ರಾಜಣ್ಣ ಅಂತೇಳಿ ಅಧ್ಯಕ್ಷತೆಯನ್ನ ವಹಿಸ್ಕೊಂಡ್ರು. ಅದೊಂದು ಕಮಿಟಿಯನ್ನ ಮಾಡ್ಕೊಂಡು ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಆಗಿರ್ಬೋದು, ಮತ್ತೆ ನಮ್ಮ ನಾರಾಯಣ ಸ್ವಾಮಿ ಸರ್ ಅವರು, ಇವ್ರುಗಳ ಒಂದು ಇದ್ರಲ್ಲಿ, ಮತ್ತೆ ನಮ್ಮ ಸಮುದಾಯದ ಹಿರಿಯರು ಉಜಿನಪ್ಪ ಅಂತೇಳಿ, ಸೊ ಇವರೆಲ್ಲರೂ ಒಂದು ಕಮಿಟಿಯನ್ನ ಮಾಡ್ಕೊಂಡು ಈಗ ದೇವಸ್ಥಾನ ಕೂಡ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಈ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆನೆ ಸಾಕಷ್ಟು ಸಾವಿರಾರು ಜನ ಭಾಗಿಯಾಗ್ತಾರೆ. ಅದೊಂದು ನಂಬಿಕೆ, ಒಂದು ಭಕ್ತಿ. ನಮ್ಮ ಮನೆ ದೇವರು ಇದು ಬಂದು ನಾವು ನಮಸ್ಕಾರ ಮಾಡ್ಕೊಂಡವಾಗ, ಪೂಜೆ ಮಾಡಿದವಾಗ ನಮ್ಮ ಮನೆಗೆ ಒಳ್ಳೇದಾಗ್ತೈತೆ ಅಂತೇಳಿ. ಸೊ ಹಾಗೇನೆ ಸಮುದಾಯದ ಕೂಡ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಬರ್ತಿದೆ. ವಿಶೇಷವಾಗಿ ಇನ್ನೊಂದು 3 ವರ್ಷಗಳಲ್ಲಿ ದ್ಯಾವ್ರ ಕಾರ್ಯಕ್ರಮ ಇರೋದ್ರಿಂದ ಹೆಚ್ಚು ಇವತ್ತು ಸಾವಿರಾರು ಜನ ಸೇರಿದ್ದಾರೆ. ಬಹಳ ಸಂತೋಷ ಆಗ್ತಿದೆ. ನಾನು ಕೂಡ ಸಮುದಾಯದ ಒಬ್ಬ ಹೆಣ್ಮಗಳಾಗಿ ಇವತ್ತು ನಾನು ಪೂಜಾ ಕಾರ್ಯಕ್ರಮಕ್ಕೆ ಬಂದಿದ್ದೆ. ತುಂಬಾ ಚೆನ್ನಾಗಿ ಪೂಜೆ ಮಾಡ್ಕೊಟ್ರು, ಬಹಳ ಸಂತೋಷ ಆಗ್ತಿದೆ. ಸೊ ಎಲ್ಲರೂ ನಮ್ಮ ಸಮುದಾಯದ ಅಧ್ಯಕ್ಷರು ಎಲ್ಲರೂ ಇದ್ದಾರೆ. ಸೊ ಅವ್ರ ಜೊತೆ ಮಾತಾಡಿ, ಮತ್ತೆ ಊಟದ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲವೂ ತುಂಬಾ ಚೆನ್ನಾಗ್ ಆಗ್ತಿದೆ. ಸೊ ದೇವ್ರು ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ಆಶಿಸ್ತೇನೆ. ಕಮಿಟಿಯಲ್ಲಿ ರಾಮಚಂದ್ರಪ್ಪ ಅವರು ಕೂಡ ಒಬ್ಬರಾಗಿದ್ದಾರೆ. ಖ್ಯಾತ ವಕೀಲರು, ಹೈಕೋರ್ಟ್ ನಲ್ಲಿ ಇವರು ವೃತ್ತಿಯನ್ನ ಮಾಡ್ತಾರೆ. ಸಮುದಾಯದ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತನ್ನ ಕೊಡ್ತಿರ್ತಾರೆ. ಯಾಕಂದ್ರೆ ದೇವಸ್ಥಾನ ದೇವ್ರು ಅಂತಂದ್ರೆ ಅದು ಹಾಗೇನೆ. ಸೊ ಇವತ್ತು ಕಾರ್ಯಕ್ರಮದ ಬಗ್ಗೆ ಅವರು ಕೂಡ ಮಾತನಾಡ್ತಾ ಇದ್ದಾರೆ. ಈ ಬೈರ್ಕೂರು, ಮುಳಬಾಗಿಲು ತಾಲೂಕು ಬೈರ್ಕೂರು ಹೆಡ್ ಕ್ವಾರ್ಟರ್ ಅಲ್ಲಿ ನಮ್ಮ ಉಜಿನರಾಯ ಸ್ವಾಮಿ, ಹೊಸರಾಯ ಸ್ವಾಮಿ, ಬತ್ತೆರಾಯ, ಕೋಗಿಲರಾಯ, ಈ ಪಾರ್ವತಿ ಸಮೇತ ಪರಮೇಶ್ವರನ ಒಂದಿಗೆ ಬಸವೇಶ್ವರನ ಸಹಿತ ನಾವು ದೇವಸ್ಥಾನ ಗುಡಿ ಕಟ್ಟಿ 2017ರಲ್ಲಿ ಗುಡಿ ಕಾರ್ಯಕ್ರಮನ ಕಟ್ಟಿ 2018ರಲ್ಲಿ ದೊಡ್ಡ ದೇವರ ಮಾಡಿ ಅಂದಿನಿಂದಲವರೆಗೂ ವರ್ಷ ಫೆಬ್ರವರಿ 7ನೇ ತಾರೀಕು ವಾರ್ಷಿಕೋತ್ಸವ. ಈ ವರ್ಷ ಅಂದ್ರೆ ಅದು 8ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ಭಕ್ತಾದಿಗಳ ಸಹಕಾರ, ತನುಮನ ಧನವನ್ನು ಅರ್ಪಿಸಿದ್ರಿಂದ ಎಲ್ಲಾ ಕಮಿಟಿ, ದೇವಾಲಯದ ಅಭಿವೃದ್ಧಿ ಕಮಿಟಿ ನಮ್ಮ ರಾಜಣ್ಣನವರ ಅಧ್ಯಕ್ಷತೆಯಲ್ಲಿ ಎಲ್ಲ ಸಾಂಗವಾಗಿ ಸುಸಂಸ್ಕೃತವಾಗಿ ನಡೆದಿದೆ. ಮತ್ತೆ ಇವತ್ತು ಹೋಮ ಹವನಗಳಿತ್ತು, ಮಹಾಭಿಷೇಕ, ರುದ್ರಾಭಿಷೇಕ, ಇವೆಲ್ಲ ಏನು ನಮ್ಮಲ್ಲಿ ಪೂಜಾ ಕಾರ್ಯಕ್ರಮಗಳನ್ನ ಬೆಳಿಗ್ಗೆಯಿಂದನೂ ನಿನ್ನೆ ಸಾಯಂಕಾಲದಿಂದನೂ ಕೈಗೊಂಡಿದ್ರಿ. ಭಕ್ತಾದಿಗಳೆಲ್ಲ ಬಂದು ಸಹಕರಿಸಿ ಇವತ್ತು ಅನ್ನಸಂತರ್ಪಣೆ ಎಲ್ಲ ಒಂದು ಸುಮಾರು ಜನಕ್ಕೆ ಅನ್ನ ಊಟ ಎಲ್ಲ ವ್ಯವಸ್ಥೆಯನ್ನ ಇವತ್ತು ಎಲ್ಲ ಸರಾಗವಾಗಿ ನಡೆದಿದೆ. ಅದಕ್ಕೆ ಇದೇ ರೀತಿ ಇನ್ನ ನಮ್ಮ ಗುಡಿ ಮತ್ತೆ ಪಕ್ಕದಲ್ಲಿ ನಾವು ಒಂದು ಛತ್ರ ಮಾಡ್ಬೇಕು ಅಂತ ಒಂದು ಅಂದ್ಕೊಳ್ತಾ ಇದ್ದೀವಿ. ಆ ಭಗವಂತನ ಇಚ್ಛೆ, ಈ ಗುಡಿನೂ ಆಗಿದ್ದು ದೈವ ಕೃಪೆನೆ. ಅದೇ ಗುಡಿನೇ ಆಗಿದೆ ಅಂದ್ರೆ ಛತ್ರ ಕಟ್ಟೋದೇನು ದೊಡ್ಡ ವಿಚಾರ ಆಗಕ್ಕಾಗಲ್ಲ. ನಮ್ಮ ಭಕ್ತಾದಿಗಳು ಮನಸ್ಸು ಮಾಡ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರು ಅದಕ್ಕೆ ಗಟ್ಟಿಯಾದಂತ ಅವ್ರ ಮುಖಂಡತ್ವದಲ್ಲಿ ಚೆನ್ನಾಗಿ ನಡೀತಾ ಇದೆ. ದೇವರ ಕೃಪೆ ಎಲ್ಲರ ಮೇಲೆ ಇದೆ. ಮತ್ತೆ ನಾವೆಲ್ಲಾನು ಸಹ ಅವರ ಅನುಗ್ರಹದಿಂದ ಇವತ್ತು ಎಲ್ಲೆಲ್ಲೋ ನಾವು ನಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು ಅವರ ಕೃಪೆಗೆ ನಾವು ವರ್ಷ ಏನೇ ಕೆಲಸ ಇರಲಿ ಸಹ ಒಂದು ವರ್ಷನೂ ತಪ್ಪದೆ ಫೆಬ್ರವರಿ 7ನೇ ತಾರೀಕು ಎಲ್ಲಾ ಬಂದು ಎಲ್ಲಾ ಕಮಿಟಿನವರು ಮತ್ತೆ ಹಿರಿಯರ ಸಲಹಾ ಸಮಿತಿ ಇರ್ಬೋದು, ನಮ್ಮ ಕುಲಬಾಂಧವರು ಮತ್ತೆ ಬತ್ತೆದೇವರು, ಉಜಿನರಾಯ, ಹೊಸರಾಯ ಸ್ವಾಮಿ, ಬತ್ತೆದೇವರುಗಳ ಜನಾಂಗದ ಭಕ್ತಾದಿಗರೆಲ್ಲ ಬಂದು ಇವತ್ತು ದೇವರ ಕೃಪೆಗೆ, ಭಕ್ತಿಗೆ, ಕೃಪೆಗೆ ಒಳಗಾಗಿ ಇದಾಗಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಸ್ನೇಹಿತರೆ, ಹಾಗೇನೆ ಸಮುದಾಯಕ್ಕೆ ನಮ್ಮ ನಾಡಿನ ದೊರೆ ಸಿದ್ದರಾಮಯ್ಯನವರು ಕೂಡ ಯಾವಾಗ್ಲೂ ಹೇಳ್ತಿರ್ತಾರೆ, ಸಮುದಾಯಗಳು ಒಗ್ಗಟ್ಟಾದ್ರೆ ಆ ಸಮುದಾಯ ಅಭಿವೃದ್ಧಿ ಆಗುತ್ತೆ ಅಂತ. ಆ ನಿಟ್ಟಿನಲ್ಲಿ ಇವತ್ತು ಇಡೀ ನಮ್ಮ ದ್ಯಾವರದ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಅವ್ರಿಗೆ ಸಮುದಾಯಕ್ಕೆ ಸಹಾಯ ಆಗ್ಲಿ ಅಂತ ಒಂದು ಸಮುದಾಯ ಭವನ ಮಾಡ್ಲಿಕ್ಕೆ ಎಲ್ಲ ಏರ್ಪಾಡುಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದಕ್ಕೆ ತಾವೆಲ್ಲರೂ ಯಾರೆಲ್ಲ ವೀಕ್ಷಣೆ ಮಾಡ್ತಿದ್ರೆ ಅವರೆಲ್ಲರೂ ಕೂಡ ತಮ್ಮ ಧನವನ್ನ ಅರ್ಪಿಸಿದ್ರೆ ಇನ್ನೊಂದಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಇವತ್ತಿನ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡ್ಕೊಟ್ಟಂತ ಪ್ರತಿಯೊಬ್ಬರಿಗೂ ನಮ್ಮ ಕಮಿಟಿ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಸ್ನೇಹಿತರೆ, ಇವತ್ತು ನಮ್ಮ ವಾರ್ಷಿಕೋತ್ಸವ ಕಾರ್ಯಕ್ರಮ ಏನಿಟ್ಕೊಂಡಿದ್ರು ಮನೆ ದೇವಸ್ಥಾನದಲ್ಲಿ
ಸೊ ಇದ್ರ ಭಾಗವಾಗಿ ಇದ್ರ ಮುಂದುವರಿದ ಭಾಗವಾಗಿ ಇಲ್ಲೊಂದು ಛತ್ರ ಕೂಡ ಕಟ್ಟಬೇಕು, ಸಮುದಾಯಕ್ಕೆ ಅನುಕೂಲ ಆಗ್ಬೇಕು ಅಂತ ಹೇಳಿ ಮುಂದಿನ ಒಳ್ಳೆ ಆಲೋಚನೆಗಳನ್ನ ಕೂಡ ಇಟ್ಕೊಂಡಿದ್ದಾರೆ ಅಧ್ಯಕ್ಷರು. ಅದ್ರ ಭಾಗವಾಗಿ ಮತ್ತು ವಿಶೇಷ ಇವತ್ತಿನ ಕಾರ್ಯಕ್ರಮದ ಭಾಗವಾಗಿ ನಮ್ಮ ಅಧ್ಯಕ್ಷರು ಮಾತನಾಡ್ತಾರೆ. ಸರ್ ಹೇಳಿ ಸರ್. 16ರಲ್ಲಿ ದೇವಸ್ಥಾನಕ್ಕೆ ಬಂದೆ. 18ಅಲ್ಲಿ 2 ವರ್ಷ ಗುಡಿ ಗೋಪುರ ಎಲ್ಲ ರೆಡಿ ಮಾಡಿ ದೇವ್ರು ಮಾಡಿದ್ವು. 18ರಿಂದ 8ನೇ ವರ್ಷ ಇದು ಕಾರ್ಯಕ್ರಮ, 8ನೇ ವರ್ಷ ಕಾರ್ಯಕ್ರಮ ಮಾಡ್ತಾ ಇದ್ವಿ. ವರ್ಷನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾನೆ ಇದೆ ನಮ್ಮ ದೇವಸ್ಥಾನ. ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ನಾನು ಧನ್ಯವಾದ ತಿಳಿಸ್ತೀನಿ. ಕಾರ್ಯಕ್ರಮ ಕರೆ ಕೊಟ್ಟಿದ್ವಿ, ಎಲ್ರು ಬಂದ್ರು, ಸಹಕಾರ ಮಾಡಿದ್ರು. ನೆನ್ನೆಯಿಂದ ಎಲ್ಲ ಮಾಡಿ ಅಲಂಕಾರ ಮಾಡಿ ಎಲ್ಲ ಅನ್ನದ ವ್ಯವಸ್ಥೆ ಎಲ್ಲ ಮಾಡಿದ್ವಿ. ಎಲ್ಲ ತುಂಬಾ ಚೆನ್ನಾಗಿದೆ. ಅಲಂಕಾರ, ಐನವರು ಇದು ಎಲ್ಲ ಮಾಡಿದ್ದೀವಿ. ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ.